ದ್ವಿತೀಯ PUC ವಿಭಾಗದಲ್ಲಿ ಇವತ್ತು ನಡೆದಿರುವ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಪ್ರಿಪರೇಟರಿ ಎಕ್ಸಾಮ್ನ ಕೀ ಉತ್ತರಗಳನ್ನು ಈಗ ನೋಡೋಣ ವಿದ್ಯಾರ್ಥಿಗಳೇ. ನೀವೆಲ್ಲ ತುಂಬ ಕಾತರದಿಂದ ಕನ್ಫರ್ಮೇಷನ್ ಉತ್ತರಗಳಿಗಾಗಿ ಕಾಯ್ತಾ ಇರ್ತೀರಿ. ಹೀಗಾಗಿ ಇಲ್ಲಿ ನಮ್ಮ ಲೋಕೇಶ್ ಸರ್ ಅವರು ಇದಕ್ಕೆ ಕನ್ಫರ್ಮೇಷನ್ ಆನ್ಸರ್ಗಳನ್ನು ಕೊಡ್ತಾ ಇದ್ದಾರೆ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲ ಉತ್ತರವನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ. ಮೊದಲ ಪ್ರಶ್ನೆ ನೋಡಿದಾಗ ಈ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದು ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಲಾಗಿದೆ. ಇಲ್ಲಿ ಸರಿಯಾದದ್ದು 26ನೇ ಜನವರಿ 1950. ಅದೇ ತೆರನಾಗಿ ನೋಟಾ ಅನ್ನು ವಿಸ್ತರಿಸಿ ಅಂತ ಹೇಳಿದ್ರೆ ನನ್ ಆಫ್ ದ ಅಬೋವ್ ಅಂತ ಹೇಳಿ. ಆಮೇಲೆ ಮೂರನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿ ಮಾತ್ರ ಅಂತ ಹೇಳ್ತಾರೆ. ಬಿ ಅಂತಂದರೆ ಭಾರತೀಯ ವಿದೇಶಾಂಗ ಸೇವೆಗಳು. ಎಸ್. ಇನ್ನು ನಾಲ್ಕನೇದು ನೋಡೋಣ್ರಿ. ಮನುಸ್ಮೃತಿಯನ್ನು ಅಳವಡಿಸಿದ ಇಸ್ವಿ ಕ್ರಿಸ್ತಪೂರ್ವ 185. ಪೆರಿಸ್ಕೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಆರ್ಥಿಕ ಸುಧಾರಣೆ ಜಾರಿಗೊಳಿಸಿದವರು ಮಿಖಾಯೆಲ್ ಗೋರ್ಬಚೇವ್ ಅಂತಕ್ಕಂಥವ್ರು. ಇಲ್ಲಿಗೆ 5 ಪ್ರಶ್ನೆಗಳನ್ನು ಮುಗಿಸಿದ್ವಿ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಒಂದು ವಿಡಿಯೋದಲ್ಲಿ ಮುಂದುವರಿಯೋಣ. 6ನೇ ಉತ್ತರ, ಡಯಾರ್ಕಿ ಅನ್ನು ಸರ್ಕಾರಿ ವ್ಯವಸ್ಥೆ ಎನ್ನುತ್ತೇವೆ. 7ನೇದು, ಕೃಷಿ ರೈತರ ಮೂಲ ಕಸಬುವಾಗಿದೆ. ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಒಂಬುಡ್ಸ್ಮನ್ ಅನ್ನುವಂಥದ್ದು. ಶಿಕ್ಷಣ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತದೆ. ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ರಾಷ್ಟ್ರೀಯ ಶಕ್ತಿ ಎಂದು ಎನ್ನುತ್ತೇವೆ. ಇನ್ನು ಹೊಂದಿಸಿ ಬರೆಯಿರಿ ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆ 1986. ಸತಿ ನಿಷೇಧ ಪದ್ಧತಿ ಇದನ್ನು ಜಾರಿಗೆ ತಂದಿರತಕ್ಕಂಥವರು ರಾಜಾ ರಾಮ್ ಮೋಹನ್ ರಾಯ್. WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಏನಿದೆ, ಇದು ವಿಶ್ವ ವ್ಯಾಪಾರಿ ಸಂಘಟನೆ ಅಂತ ಕರಿತೀವಿ. ಸಾರ್ಕ್ನ ಶಿಲ್ಪಿ ಯಾರು ಅಂತಂದರೆ ಜಿಯಾವುರ್ ರೆಹಮಾನ್. ಬಂಗಬಂಧು ಏನಂತಂದರೆ ಶೇಖ್ ಮುಜಿಬುರ್ ರೆಹಮಾನ್. ಸೊ ಇನ್ನು 1 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.